ನೆಕ್ಸ್ಟ್ ಡ್ಯಾನ್ಸ್ ಬಂದ್ಬಿಟ್ಟು ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್. ಫಸ್ಟ್ ಡ್ಯಾನ್ಸ್ ಬಂದ್ಬಿಟ್ಟು ಲಿಲ್ಲಿ. ನನ್ನ ಹತ್ರ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿದ್ಲು, ಈಗ ಡ್ಯಾನ್ಸ್ ಮಾಡ್ತಾಳಂತೆ. ನಾನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ಟೆ, ಅವಳು ಡ್ಯಾನ್ಸ್ ಮಾಡ್ಲಿಲ್ಲ, ಇಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳಾ? ಲಿಲ್ಲಿ ಬೇಗ ಬಾರಮ್ಮ, ಲೇಟ್ ಆಗ್ತಾ ಇದೆ. ಓಕೆ ಮ್ಯಾಮ್. ಉಚ್ಚಿ ತರ ಕುಣಿತಾ ಇದ್ದಾಳೆ. ಲಿಲ್ಲಿ ಲಿಲ್ಲಿ ಏನ್ ಹೇಳಿ ಮೇಡಮ್? ಸಾಂಗ್ ಸ್ಟಾಪ್ ಆಯ್ತಮ್ಮ, ಯಾಕೆ ಇನ್ನೂ ಆಡ್ತಾನೆ ಇದೆಯಾ? ಮ್ಯಾಮ್ ಅಷ್ಟು ಬೇಗ ಸಾಂಗ್ ಸ್ಟಾಪ್ ಮಾಡ್ಬಿಟ್ಟ ಮ್ಯಾಮ್? ಹೌದು ಲಿಲ್ಲಿ, ಸ್ಟಾಪ್ ಮಾಡಾಯ್ತು. 3 ಮಿನಿಟ್ಸಿಗೆ ಮಾತ್ರ ಡ್ಯಾನ್ಸ್ ಕಲಿಬೇಕಂತ ಹೇಳಿಲ್ವಾ ನಿನ್ನೆ? ಹೌದು ಮ್ಯಾಮ್. 3 ಮಿನಿಟ್ಸ್ ಆಯ್ತಮ್ಮ, ಅದಕ್ಕೆ ಸಾಂಗ್ ಸ್ಟಾಪ್ ಮಾಡಾಯ್ತು. ಓಕೆ ಮ್ಯಾಮ್, ಸರಿ ಆಯ್ತು, ಹೋಗು. ಮ್ಯಾಮ್ ಇವಳಿಗೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ಲಾ? ಫಸ್ಟ್ ಏನೋ ಕೈ ಕಾಲೆಲ್ಲ ಆಡಿಸ್ತಾ ಇದ್ಲಾ? ಏನ್ ಇವಳಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಮಾಡಿದಾಳೆ. ಓಕೆ, ಎಲ್ಲರೂ ಲಿಲ್ಲಿ ಕ್ಲಾಪ್ಸ್ ಹಾಕಿ. ಉಚ್ಚಿ ಯಾಕಚ್ಚು ಉಚ್ಚಿ ಅಂತ ಹೇಳ್ತಾ ಇದ್ಯಾ? ಮತ್ತೇನು, ಸಾಂಗ್ ಸ್ಟಾಪ್ ಆಗಿದೆ ಅಂತ ಗೊತ್ತಿಲ್ಲದೆ ಡೋಲ್ ಹೊಡಿತಾನೆ ಇದೆಯಾ? ಅದು ಚೆನ್ನಾಗಿತ್ತು, ಹೊಡಿತಾ ಹೊಡಿತಾ ಅದಕ್ಕೆ ಹೊಡಿತಾ ಇದ್ದೆ. ಹೌದಾ? ಹಂಗಂದ್ರೆ ಒಂದ್ ಮಾಡು, ಡೋಲ್ ತಗೊಂಡು ಸ್ಕೂಲ್ ಗೇಟ್ ಇದೆಯಲ್ಲ ಅಲ್ಲೋಗಿ ನಿಂತ್ಕೊಂಡು ಇದೇ ತರ ಹೊಡಿ. ಒಂದ್ 2 ರೂಪಾಯಿ 3 ರೂಪಾಯಿ ವಸೂಲಾಗತ್ತೆ. ನಾನ್ ಡ್ಯಾನ್ಸ್ ಮಾಡಲ್ಲ ಅಂತ ನನ್ನ ಹತ್ರ ನಿನ್ನೆ ಹೇಳ್ಬಿಟ್ಟು ನೀನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದು ಡ್ಯಾನ್ಸ್ ಮಾಡ್ತಾ ಇದೀಯಾ? ನಾನು ಡ್ಯಾನ್ಸ್ ಮಾಡಲ್ಲ ಅಂತಾನೆ ಇದ್ದೆ. ಜೂಲಿ ಇದ್ದಾಳಲ್ಲ, ಅವಳೇ ಫೋನ್ ಮಾಡ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡು, ನಾನು ಬೇಕಾ ನಿನ್ಗೆ ಹೇಳ್ಕೊಡ್ತೀನಿ, ಡ್ಯಾನ್ಸ್ ಮಾಡು, ಸ್ಟೇಜ್ ಮೇಲೆ ಚೆನ್ನಾಗಿರತ್ತೆ, ಪ್ರೈಸ್ ಸಿಗತ್ತೆ ಅಂತ ಅವಳೇ ಹೇಳಿದ್ದು. ಈಗ ನೀನ್ ಮಾಡಿದ ಡ್ಯಾನ್ಸ್? ಹೌದು. ಈ ಡ್ಯಾನ್ಸ್ ನಿಂಗೆ ಅವಳು ಹೇಳ್ಕೊಟ್ಟಿದ್ದು? ಪಾಪ ರಾತ್ರಿ ಬಂದು ನನ್ಗೆ ಹೇಳ್ಕೊಟ್ಲು ಗೊತ್ತಾ? ಯಾಕಚ್ಚು ಹೋಗಿತಾ ಇದೀಯಾ? ಅವಳಿಗೆ ಡ್ಯಾನ್ಸ್ ಬರಲ್ಲ, ಅವಳು ಹೇಳ್ಕೊಟ್ಲು ಅಂತ ಅಂದ್ಬಿಟ್ಟು ನೀನ್ ಡ್ಯಾನ್ಸ್ ಮಾಡಿದ್ಯಲ್ಲ. ನೆಕ್ಸ್ಟ್ ಡ್ಯಾನ್ಸ್ ಜೂಲಿ. ಏನಂಗ್ ನೋಡ್ತಾ ಇದ್ಯಾ? ನೋಡ ಅವಳು ಡ್ಯಾನ್ಸ್ ನ, ಈಗ ಬರ್ತಾಳ ಅವಳು. ಎಲ್ರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ನಾನೀಗ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅದೆಲ್ರಿಗೂ ಗೊತ್ತು. ಸ್ಟೇಜ್ ಮೇಲೆ ನಿಂತ್ಕೊಂಡು ಎಷ್ಟು ಓವರ್ ಮಾಡ್ತಾ ಇದ್ದಾಳೆ ನೋಡ್ದಾ? ಮ್ಯಾಮ್ ಸ್ವಲ್ಪ ಮೈಕ್ ಕೊಡಿ ಮ್ಯಾಮ್. ಯಾಕೆ ಜೂಲಿ? ಮ್ಯಾಮ್ ಒಂದು 2 ಸೆಕೆಂಡ್ ಕೊಡಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮಾ. ಇವಳಿಗಿಂತ ಮೈಕೆ ಸ್ವಲ್ಪ ದೊಡ್ಡದು ಕಾಣ್ತಾ ಇದೆ. ಫ್ರೆಂಡ್ಸ್ ಏನಂತ ಬೊಗಳು? ಯು ಅಚ್ಚು, ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಕೊಡ್ತೀಯಾ? ತಾವುಗಳು ಯಾವ ಕೆಲಸಕ್ಕೆ ಬಂದ್ರು ಅದನ್ನ ಮಾತ್ರ ಮಾಡಿ, ಮೈಕ್ ಇಟ್ಕೊಂಡು ಸ್ಟೈಲ್ ಎಲ್ಲ ಮಾಡ್ತಾ ಇರಬೇಡಿ ಇಲ್ಲಿ. ಯಾಕೆ ನಿಂಗೆ ಹೊಟ್ಟೆ ಉರಿನಾ? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ನಿಂತ್ಕೋ ಆಯ್ತಾ? ನಾನು ಆಡಿಯನ್ಸ್ ಹತ್ರ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನೀವು ಯಾವ ಸಾಂಗ್ ಹೇಳ್ತೀರಾ ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತೀನಿ. ಮುಚ್ಕೊಂಡು ಬಾಯ್ನ, ನೀವು ಯಾವ ಸಾಂಗಿಗೆ ಡ್ಯಾನ್ಸ್ ಕಲ್ತ್ಕೊಂಡ್ ಬಂದಿದ್ರೋ ಅದೇ ಸಾಂಗಿಗೆ ಡ್ಯಾನ್ಸ್ ಮಾಡಿ. ಹೇ ಡುಮ್ಮಿ, ಶಟ್ ಅಪ್. ಜೂಲಿ ಟೈಮ್ ಇಲ್ಲಮ್ಮ, ಯಾಕೆ ಮೈಕ್ ಇಟ್ಕೊಂಡು ಇಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಕೊಡಿಲಿ ಮೈಕು. ಮ್ಯಾಮ್ ಸಾರಿ ಮ್ಯಾಮ್. ಆಯ್ತಮ್ಮ, ಟೈಮ್ ವೇಸ್ಟ್ ಮಾಡಬೇಡ, ಡ್ಯಾನ್ಸ್ ಮಾಡು. ಓಕೆ ಮ್ಯಾಮ್. ಮ್ಯೂಸಿಕ್ ಆನ್. ಅದನ್ನೆಲ್ಲ ಆನ್ ಮಾಡ್ತಾರೆ, ನೀನು ಸ್ಟಾರ್ಟ್ ಮಾಡು. ನೀನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಕೂತ್ಕೋ ಆಯ್ತಾ? ಜೂಲಿ ಏನ್ ಮಾಡ್ತಾ ಇದೀಯಮ್ಮ? ಡ್ಯಾನ್ಸ್ ಮಾಡು ಅಂದ್ರೆ ಬಗ್ಗಿದ್ಯಾ? ಎದ್ದ ಮೇಲೆ. ಓ ಮೈ ಗಾಡ್ ಮ್ಯಾಮ್, ಸೊಂಟ ಇಟ್ಕೊಂಡ್ಬಿಟ್ಟು ಮ್ಯಾಮ್. ಏನು ಸೊಂಟ ಇಟ್ಕೊಂತಾ? ಏನ್ ಹೇಳ್ತಾ ಇದೀಯಮ್ಮ? ಎದ್ದ ಮೇಲೆ. ಮ್ಯಾಮ್ ರಿಯಲಿ ಮ್ಯಾಮ್, ಸೊಂಟ ನೋವಾಗ್ತಾ ಇದೆ ಮ್ಯಾಮ್, ಪ್ಲೀಸ್ ಮ್ಯಾಮ್ ಹೆಲ್ಪ್ ಮೀ. ಮ್ಯಾಮ್ ನಾನು ಹೆಲ್ಪ್ ಮಾಡ್ತೀನಿ ಮ್ಯಾಮ್, ನಿಮ್ಮಿಂದಲ್ಲ ಆಗಲ್ಲ. ಸರಿ ಬಾ ಅಚ್ಚು. ಹಿಂಗ್ ಬಂದು ಹಿಂಗ್ ಕಾಲೆತ್ತಿ ಡಿಸ್ಟ. ಅಪ್ಪ ಜೂಲಿ, ಹಿಂಗಿದ್ರೆ ಹೆಂಗೆ? ಚೆನ್ನಾಗಿ ಊಟ ಮಾಡ್ಬೇಕು ನೋಡು, ಸೊಂಟ ಇಟ್ಕೊಂಡ್ಬಿಡ್ತು ನಿಂಗೆ. ಓಕೆ ಮ್ಯಾಮ್, ನಾನು ಸ್ವಲ್ಪ ಊಟ ಮಾಡೋದೇ ಇಲ್ಲ ಮ್ಯಾಮ್. ಸುಳ್ಳು 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 ಮ್ಯಾಮ್, ಸುಳ್ಳು ಮ್ಯಾಮ್. ಇವಳು ಮಾತು ಕೇಳಬೇಡಿ, ಡ್ರಮ್ ಲೆಕ್ಕದಲ್ಲಿ ತಿಂತಾಳೆ ಮ್ಯಾಮ್ ಇವಳು. ಸರಿ ಆಯ್ತು, ಹೋಗ್ ಜೂಲಿ, ಹೋಗಚ್ಚು ಕುತ್ಕೊಳ್ರಿ. ಓಕೆ ಮ್ಯಾಮ್. ಎಲ್ರು ಜೂಲಿಗೆ ಕ್ಲಾಪ್ಸ್ ಹಾಕಿ. ಲಿಲ್ಲಿ, ನನ್ನ ಡ್ಯಾನ್ಸ್ ಹೇಗಿತ್ತು? ನೀನ್ ಮಾಡಿದ್ದು ಡ್ಯಾನ್ಸ್. ಯಾ ಡುಮ್ಮಿ, ನೀನು ಡ್ಯಾನ್ಸ್ ಮಾಡ್ತೀಯಲ್ಲ, ಹಾಗೆ ಮಾಡ್ತೀನಿ ತಡಿ. ನೆಕ್ಸ್ಟ್ ಡ್ಯಾನ್ಸ್ ಚುಪ್ಪಿ.
ಚೆನ್ನಾಗಿ ಡ್ಯಾನ್ಸ್ ಮಾಡ್ದಪ್ಪ. ಚುಪ್ಪಿಗೆ ಎಲ್ರು ಕ್ಲಾಪ್ಸ್ ಹಾಕಿ. ಜೂಲಿ, ಚುಪ್ಪಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲಲ್ಲ. ಹೌದು ನೋ ಲಿಲಿ, ನನ್ಗಿಂತ ಸ್ವಲ್ಪ ಕಡಿಮೆನೇ ಡ್ಯಾನ್ಸ್ ಮಾಡಿದ್ದವಳು. ನೀನ್ ಡ್ಯಾನ್ಸ್ ಅಲ್ಲ ಒಂದ್ ಡ್ಯಾನ್ಸ್ ಅಂತ ಹೇಳ್ತಾ ಇದೀಯಾ? ಹೇ ಡುಮ್ಮಿ, ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರ ಬಂದ್ಬಿಟ್ಲಿ ಇವಳಂಗೆ. ಚುಪ್ಪಿ, ಯುವರ್ ಡ್ಯಾನ್ಸ್ ಇಸ್ ವೆರಿ ಬ್ಯೂಟಿಫುಲ್ ಗೊತ್ತಾ. ನಾನು ಹಂಗಂತ ಹೇಳಿದ್ರೆ ಈ ಅಚ್ಚು ಇದ್ದಾಳಲ್ಲ ಅವಳು ಹೇಳೋದು ನನ್ನ ಡ್ಯಾನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ನಾನಂತೂ ಚೆನ್ನಾಗೇ ಮಾಡಲಿಲ್ಲ ಡ್ಯಾನ್ಸ್, ನೀನೇ ಚೆನ್ನಾಗಿ ಮಾಡಿರೋದಲ್ಲ ಚುಪ್ಪಿ. ಹೇ ಜೂಲಿ, ನಾನ್ ಕೇಳಿಸ್ಕೊಂಡೇ ಇದ್ದೆ ನೀನ್ ಮಾತಾಡ್ತಾ ಇದ್ದಿದ್ದು. ಏ ಸಾರಿ, ನಾ ಸುಮ್ಮನೆ ತಮಾಷೆ ಮಾಡಿದ್ದು. ಚುಪ್ಪಿ, ಆ ಗೂಬೆನ ಬಿಡು. ನೀನ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಗೊತ್ತಾ? ಆ ತಲೆ ಮೇಲೆ ದೀಪ ಇಟ್ಕೊಂಡಿದ್ದಲ್ಲ, ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ನಾನು ನೋಡ್ತಾನೇ ಇರೋದು. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ದೆ ಗೊತ್ತಾ? ಏ ಅಚ್ಚು, ನೀನು ನಿನ್ ಬಾಯಿಯಿಂದ ನಾನು ಮಾಡಿರೋ ಡ್ಯಾನ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟೇ ಸಾಕು. ನೆಕ್ಸ್ಟ್ ಡ್ಯಾನ್ಸ್ ಅಚ್ಚು. ಚುಪ್ಪಿ, ಯಾರು ಹೇಳ್ಕೊಟ್ಟಿದ್ದು ನಿನಗೆ ಡ್ಯಾನ್ಸ್? ಏ ಅಚ್ಚು, ನಿನಗೆ ಕರೀತಾ ಇರೋದು ಅವ್ರು ಡ್ಯಾನ್ಸ್ ಮಾಡಕ್ಕೆ. ನಾನಾ? ನಾನಾ? ಹೆದರಿಕೆ ಆಗ್ತಾ ಇದೆ. ಅಚ್ಚು ಬಾರಮ್ಮ, ನಿನ್ಗೆ ಕರೀತಾ ಇರೋದು. ಹೋಗಚ್ಚು. ನನ್ಗೆ ಹೆದರಿಕೆ ಆಗ್ತಾ ಇದೆ ಚುಪ್ಪಿ. ಏನು ಹೆದರ್ಬೇಡ, ಹೋಗಚ್ಚು. ಅಚ್ಚು ಮ್ಯಾಮ್, ಅವಳಿಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಅಂತೆ. ಬೇಡ ಮ್ಯಾಮ್ ಅವಳು ಡ್ಯಾನ್ಸ್ ಮಾಡೋದು. ಅಚ್ಚು ಏನು ಹೆದರ್ಬೇಡ, ಬಾ ಅಚ್ಚು. ಮ್ಯಾಮ್, ತುಂಬಾ ಹೆದರಿಕೆ ಆಗ್ತಾ ಇದೆ ಮ್ಯಾಮ್ ಸ್ಟೇಜ್ ನೋಡಿದ್ರೆ. ನೀನೇ ಕ್ಲಾಸಲ್ಲಿ ತುಂಬಾ ಧೈರ್ಯವಂತೆ ಅನ್ಕೊಂಡೆ, ಈ ತರ ಹೆದರ್ಕೊಂಡು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತಾ ಇದೀಯಾ. ಸ್ಟೇಜ್ ವರ್ಗೂ ಬಂದಾಯ್ತಲ್ಲ. ಯಾವ ತರ ಡ್ಯಾನ್ಸ್ ಕಲ್ತ್ಕೊಂಡ್ ಬಂದಿದೆ ಅಂತ ನಾವು ನೋಡ್ತೀವಿ. ಡ್ಯಾನ್ಸ್ ಮಾಡಚ್ಚು. ಅಚ್ಚು ನೋಡಿ, ಎಲ್ರು ಹೆಂಗ್ ಎದ್ರಕೊಂಡು ಅಳ್ತಾ ಇದ್ದಾಳೆ. ಏ ಕೋತಿ, ಸ್ವಲ್ಪ ಬಾಯಿ ಮುಚ್ಚು. ಹೇ ಡುಮ್ಮಿ, ಎದ್ರ ಬುಕ್ಲಿ. ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹೆದರ್ಕೊಂಡು ನಿಂತ್ಕೊಂಡಿದ್ಯಾ? ನಾನೇನು ಹೆದರ್ಲಿಲ್ಲ, ನಾನು ಮ್ಯಾಮ್ ಹತ್ರ ಮಾತಾಡ್ತಾ ಇದ್ದೆ. ಹಂಗಂದ್ರೆ ಡ್ಯಾನ್ಸ್ ಮಾಡು. ಮ್ಯಾಮ್, ಸಾಂಗ್ ಹಾಕಕ್ಕೆ ಹೇಳಿ ಮ್ಯಾಮ್. ಆಯ್ತಚ್ಚು, ಮ್ಯೂಸಿಕ್ ಸ್ಟಾರ್ಟ್. ವಾವ್, ಅಚ್ಚು ಹೆದರ್ಕೊಂಡು ಸ್ಟೇಜ್ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಯಾ. ಮ್ಯಾಮ್ ಮ್ಯಾಮ್ ಮ್ಯಾಮ್. ಏನಚ್ಚು? ಮ್ಯಾಮ್, ಅದೇ ಹೇಳ್ತಿರಲ್ಲ, ಹೇಳಿ ಮ್ಯಾಮ್, ಹೇಳಿ ಮ್ಯಾಮ್. ಏನಂತಮ್ಮ? ಅದೇ ಮ್ಯಾಮ್, ಡ್ಯಾನ್ಸ್ ಮಾಡಿದ್ಮೇಲೆ ಕ್ಲಾಪ್ ಹಾಕಿ ಮ್ಯಾಮ್. ಓ ಅದಾ, ಸರಿ ಆಯ್ತು, ನೀನು ಹೋಗಮ್ಮ. ಅಚ್ಚಿಗೆ ಎಲ್ಲರೂ ಕ್ಲಾಪ್ಸ್ ಹಾಕಿ. ಅಚ್ಚು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ ಗೊತ್ತಾ? ಅದೇಂಗೆ ಎಷ್ಟು ಚೆನ್ನಾಗಿ ಬೆಂಡ್ ಮಾಡ್ತೀಯಾ ಮೈ? ನಮಗೆ ಬೆಂಡ್ ಮಾಡಕ್ಕೆ ಬರಲ್ಲಪ್ಪ. ನೀನೇನಾದ್ರೂ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀಯಾ? ಯಾವ ಡ್ಯಾನ್ಸ್ ಕ್ಲಾಸಿಗೆ ಹೋಗಲ್ಲ ಚುಪ್ಪಿ, ಅದ್ ನಾನೇ ಕಲ್ತ್ಕೊಂಡಿದ್ದು. ಓ, ನಿನಗೆ ವಾಂತಿ ಬರ್ತಾ ಇದ್ಯಾ? ಬರ್ಲಿ ಮ್ಯಾಮ್ ನನಗೆ ಪ್ರೈಸ್ ಕೊಡ್ತಾರಲ್ಲ, ಹಾಗಿದೇ ತರ ವಾಂತಿ ಮಾಡು. ನಿನಗೆ ಪ್ರೈಸೇ ಸಿಗಲ್ಲ, ನನಗೆ ಫಸ್ಟ್ ಪ್ರೈಸ್. ಥರ್ಡ್ ಪ್ರೈಸ್ ಆದ್ರೂ ಕೊಡ್ತಾರ ನೋಡಿ ನಿನಗೆ. ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಮ್ಯಾಮ್, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ ಮ್ಯಾಮ್. ಹೌದು ಮೇಡಮ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಈಗ ಥರ್ಡ್ ಪ್ರೈಸ್ ಯಾರಿಗೆ ಅಂತ ನಾನು ಹೇಳ್ತೀನಿ. ಓಕೆ ಮ್ಯಾಮ್. ಮಕ್ಕಳೇ, ಈಗ ಮ್ಯಾಮು ಯಾರ್ಯಾರಿಗೆ ಪ್ರೈಸ್ ಬಂದಿದೆ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ, ಆಯ್ತಾ? ಯಾರು ಹೆಸರು ಹೇಳ್ತಾರೋ ಅವರು ಸ್ಟೇಜ್ ಮೇಲೆ ಬನ್ನಿ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಲಿಲ್ಲಿ. ಸೆಕೆಂಡ್ ಪ್ರೈಸ್ ಚುಪ್ಪಿ. ವಾವ್, ಅಚ್ಚು ನಮ್ ಚುಪ್ಪಿ ಇದ್ದಾಳಲ್ಲ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಅವಳಿಗೆ ಫಸ್ಟ್ ಪ್ರೈಸ್ ಸಿಗತ್ತೆ ಅನ್ಕೊಂಡಿದ್ದೆ, ಈಗ ಅವಳಿಗೆ ಸೆಕೆಂಡ್ ಪ್ರೈಸ್ ಅಂತೆ. ಹೋ ಗಾಡ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗೆ ಫಸ್ಟ್ ಪ್ರೈಸ್ ಸಿಗತ್ತೆ ಅಂದ ತಕ್ಷಣ ನನಗೆ ಶಾಕ್ ಆಗ್ತಾ ಇದೆ. ಏನ್ ಮಾಡ್ತಾ ಇದೀಯಾ? ಹೋ ಗಾಡ್, ನಾನು ಹೇಳಿದ್ನಲ್ಲ ಮ್ಯಾಮ್ ಈಗ ನನ್ನನ್ನು ಕರೀತಾರೆ ಫಸ್ಟ್ ಪ್ರೈಸ್ ಅಂತ ಅಂದ್ಬಿಟ್ಟು ನನಗೆ ತುಂಬಾ ನಾಚಿಕೆ ಆಗ್ತದೆ ಗೊತ್ತಾ. ನಿಮ್ ಮುಖಕ್ಕೆ ಫಸ್ಟ್ ಪ್ರೈಸ್. ಕೈ ಒಂದ್ ಕಡೆ ಕಾಲೊಂದ್ ಕಡೆ ಹಿಂಗ್ ಅಂದ ತಕ್ಷಣ ನಿಂಗೆ ಫಸ್ಟ್ ಪ್ರೈಸ್ ಕೊಡ್ತಾರಾ? ಜೂಲಿ ಫಸ್ಟ್ ಪ್ರೈಸ್. ನೋಡ್ದಾ, ನನಗೆ ಫಸ್ಟ್ ಪ್ರೈಸ್ ಸಿಗತ್ತೆ ಅಂತ ಹೇಳಿದ್ನಲ್ಲ. ಹಾಯ್ ಫ್ರೆಂಡ್ಸ್, ಯಾರು ವಿಶಸ್ ಬೇಕಂತ ಕೇಳಿದಾರಂತ ನೋಡೋಣ. ಕಾಂಚನ ಹ್ಯಾಪಿ ಬರ್ತ್ಡೇ, ಕೃತಿ ಹ್ಯಾಪಿ ಬರ್ತ್ಡೇ, ತನುಶ್ರೀ ಹ್ಯಾಪಿ ಬರ್ತ್ಡೇ, ಮಾನ್ವಿತಾ ಹ್ಯಾಪಿ ಬರ್ತ್ಡೇ, ಸಾನ್ವಿತಾ ಹ್ಯಾಪಿ ಬರ್ತ್ಡೇ, ದೀಪಿಕಾ ಹ್ಯಾಪಿ ಬರ್ತ್ಡೇ, ಮಾನ್ಯ ಸಾನ್ಯಾ ಹ್ಯಾಪಿ ಬರ್ತ್ಡೇ, ಸುಕನ್ಯಾ ಹ್ಯಾಪಿ ಬರ್ತ್ಡೇ, ವರ್ಣಿಕಾ ವಂಶಿಕಾ ಹ್ಯಾಪಿ ಬರ್ತ್ಡೇ. ಇವತ್ತು ಯಾರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೋ ಅವರೆಲ್ಲರಿಗೂ ಹ್ಯಾಪಿ ಬರ್ತ್ಡೇ. ಫ್ರೆಂಡ್ಸ್, ನಮ್ಮ ಚಾನಲ್ ಅಲ್ಲಿ ಬರ್ತ್ಡೇ ವಿಶಸ್
ವಿಶಸ್ ಬೇಕಂತ ಕೇಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ್ವಿ. ಹಾಗಾಗಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಆದ್ರೆ ಕೆಲವೊಬ್ರು ವಿಶ್ ಮಾಡಿದ್ರೇನು ಮತ್ತೆ ಮತ್ತೆ ಅದೇ ಹೆಸರನ್ನ ರಿಪೀಟ್ ಮಾಡ್ತಾನೆ ಇದ್ದೀರಾ. ಸಾರಿ, ಇನ್ಮೇಲೆ ಈ ತರ ವಿಶಸ್ ಮಾಡೋದನ್ನ ಸ್ಟಾಪ್ ಮಾಡ್ತಾ ಇದ್ದೀವಿ. ವೀಕ್ಲಿ ಒನ್ಸ್ ಬರ್ತ್ಡೇ ವಿಶಸ್ ನ ಮಾಡೋಣ ಅಂತ ಇದೀವಿ. ಹಾಗಾಗಿ ಬರ್ತ್ಡೇ ವಿಶಸ್ ಇದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಲೇಬೇಡಿ ಫ್ರೆಂಡ್ಸ್. ಹಾಗೇನೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.